ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅಧ್ಯಾಯ 5. ಸ್ವಪ್ನ ಸತ್ಯವಾಯಿತು. ಕ್ಷುದಿರಾಮ ಕಾಮಾರಪುರಕ್ಕೆ ತಲುಪಿದಾಗ ಅವನು ಮೊಟ್ಟ ಮೊದಲನೇದಾಗಿ ಗಮನಿಸಿದ್ದು ತನ್ನ ಪತ್ನಿಯಲ್ಲಿ ಕಂಡುಬಂದ ಅಪೂರ್ವ ಪರಿವರ್ತನೆಯನ್ನು. ಅವನ ದೃಷ್ಟಿಗೆ ಈಗ ಅವಳು ಓರ್ವ ಸಾಮಾನ್ಯ ಮಾನವಿಯಂತೆ ತೋರುತ್ತಿಲ್ಲ, ಸಾಕ್ಷಾತ್ ದೇವಿಯೇ ಆಗಿ ಕಂಡುಬರುತ್ತಿದ್ದಾಳೆ. ಅವಳ ವ್ಯಕ್ತಿತ್ವದ ಅಂತರಾಳದಿಂದ ಅಲೌಕಿಕ ವಾತ್ಸಲ್ಯ ಭಾವವು ಅಲೆ ಅಲೆಯಾಗಿ ಹರಿದು ಬಂದು ಸಕಲರನ್ನೂ ಸಾಂತ್ವನಗೊಳಿಸುತ್ತಿದೆ. ಈ ದಿವ್ಯ ವಾತ್ಸಲ್ಯ ಭಾವವೇ ಅವಳ ಮನಸ್ಸನ್ನು ಲೌಕಿಕ ವಿಷಯ ಭೋಗಗಳಿಂದ ಬಿಡಿಸಿ ಮೇಲಕ್ಕೆತ್ತುತ್ತಿರುವಂತೆ ಕಂಡುಬರುತ್ತಿದೆ. ಈಗೀಗ ಅವಳಿಗೆ ತನ್ನ ಸ್ವಂತ ಸಂಸಾರದ ಯೋಚನೆಗಿಂತ ನೆರೆಕೆರೆಯವರ ಯೋಗಕ್ಷೇಮದ ವಿಷಯದಲ್ಲೇ ಹೆಚ್ಚು ಕಳಕಳಿ. ತನ್ನ ಮನೆಯ ಕೆಲಸ ಕಾರ್ಯಗಳ ನಡುವೆ ಆಗಾಗ ನೆರೆಹೊರೆಯವರ ಕೆಲಸ ಕಾರ್ಯಗಳಲ್ಲಿ ನೆರವಾಗಲು ಹೋಗಿ ಬರುತ್ತಾಳೆ. ಯಾರ ಕಣ್ಣಿಗೂ ಬೀಳದಂತೆ ಮನೆಯಿಂದ ದವಸ ಧಾನ್ಯಾದಿಗಳನ್ನು ತೆಗೆದುಕೊಂಡು ಹೋಗಿ ಬಡವರಿಗೆ ಕೊಟ್ಟು ಬರುತ್ತಾಳೆ. ಯಾರಾದರೂ ಸರಿಯಾಗಿ ಊಟವಿಲ್ಲದೆ ಕಂಗಾಲಾದವರು ಸಿಕ್ಕಿದರೆ ಅವರನ್ನು ಮನೆಗೆ ಕರೆತಂದು ತನ್ನ ಪಾಲಿನ ಊಟವನ್ನೇ ಅವರಿಗೆ ಬಡಿಸುತ್ತಾಳೆ. ಆಮೇಲೇನಾದರೂ ಉಳಿದಿದ್ದರೆ ಅದೇ ಅಂದಿಗೆ ಅವಳ ಪಾಲಿನ ಊಟ. ಕ್ಷುದಿರಾಮ ಇವುಗಳನ್ನೆಲ್ಲ ಗಮನಿಸಿದ. ಇವುಗಳೊಂದಿಗೆ ಇನ್ನೂ ಒಂದು ಅದ್ಭುತವನ್ನು ಗಮನಿಸಿದ. ಇಲ್ಲಿಯವರೆಗೆ ಚಂದ್ರಮಣಿ ನೆರೆಕೆರೆಯ ಮಕ್ಕಳನ್ನು ತನ್ನ ಸ್ವಂತ ಮಕ್ಕಳಂತೆ ಪ್ರೀತಿಸುತ್ತಿದ್ದಳು. ಆದರೆ ಈಗೀಗ ದೇವದೇವಿಯರನ್ನೂ ತನ್ನ ಮಕ್ಕಳಂತೆ ಕಾಣುತ್ತಿದ್ದಾಳೆ. ಮನೆದೇವರಾದ ರಘುವೀರನ ಮೇಲೂ ತನ್ನ ಹೆತ್ತ ಮಗನ ಮೇಲಿರುವಷ್ಟು ಪ್ರೀತಿ. ಹಾಗೆಯೇ ಶೀತಲಾದೇವಿ, ರಘುವೀರ ಸಾಲಿಗ್ರಾಮ ಇವರೂ ಕೂಡ ಸ್ವಂತ ಮಕ್ಕಳು. ಹಿಂದೆ ಇವರಿಗೆ ಪೂಜೆ ನೈವೇದ್ಯ ಆರತಿ ಆಗುತ್ತಿದ್ದಾಗ ಚಂದ್ರಮಣಿ ಭಕ್ತಿಯಿಂದ ಕೈ ಮುಗಿದು ನಿಂತಿರುತ್ತಿದ್ದರೆ ಈಗ ಆ ಭಕ್ತಿಯ ಸ್ಥಾನವನ್ನು ಅಪಾರ ವಾತ್ಸಲ್ಯ ಭಾವ ತುಂಬಿದೆ. ದೇವದೇವಿಯರ ಸಂಬಂಧವಾಗಿ ಈಗ ಅವಳಲ್ಲಿರುವುದು ಭಯಮಿಶ್ರಿತ ಭಕ್ತಿಯಲ್ಲ, ವಾತ್ಸಲ್ಯಪೂರ್ಣ ಪ್ರೇಮ. ಅವಳೀಗ ದೇವದೇವಿಯರಲ್ಲಿ ವರಬೇಡುವ ಸ್ಥಿತಿಯಲ್ಲಿಲ್ಲ, ಬದಲಾಗಿ ಅವರಿಗೆ ತನ್ನ ವಾತ್ಸಲ್ಯ ಸುಧೆಯನ್ನು ಹರಿಸುವ ಸ್ಥಿತಿ ಅವಳದು. ತನ್ನೊಳಗೆ ಉಂಟಾಗುತ್ತಿದ್ದ ಈ ಭಾವನೆಗಳನ್ನೆಲ್ಲ ಚಂದ್ರಮಣಿ ತನ್ನ ಪತಿಯೊಡನೆಯೂ ಸ್ನೇಹಿತೆಯೊಡನೆಯೂ ನಿಸ್ಸಂಕೋಚವಾಗಿ ಹಂಚಿಕೊಳ್ಳುತ್ತಿದ್ದಳು. ಈಗ ಕ್ಷುದಿರಾಮ ಭಾವಿಸತೊಡಗಿದ, ನನ್ನ ಪತ್ನಿ ತೀರಾ ಸರಳ ಸ್ವಭಾವದವಳು. ಅವಳೀಗ ಅತ್ಯುನ್ನತವಾದ ಭಗವದ್ಭಾವದಲ್ಲಿದ್ದಾಳೆ. ಅವಳಿಗೆ ಬಗೆ ಬಗೆಯ ದಿವ್ಯಾನುಭವಗಳಾಗುತ್ತಿರುವುದು ನಿಜವೇ, ಮತ್ತು ಅವಳು ಆ ಅನುಭವಗಳನ್ನೆಲ್ಲ ತನ್ನ ಮುಗ್ಧ ಸ್ವಭಾವಕ್ಕನುಗುಣವಾಗಿ ನೆರೆಕೆರೆಯವರೊಂದಿಗೆ ಹಂಚಿಕೊಳ್ಳುತ್ತಿದ್ದಾಳೆ. ಆದರೆ ಜನ ಇದನ್ನೆಲ್ಲ ಯಾವ ದೃಷ್ಟಿಯಿಂದ ತೆಗೆದುಕೊಳ್ಳುತ್ತಾರೋ? ಜನ ಎಂದ ಮೇಲೆ ಉದಾರ ಬುದ್ಧಿಯವರೂ ಇರುತ್ತಾರೆ, ಸಣ್ಣ ಬುದ್ಧಿಯವರೂ ಇರುತ್ತಾರೆ. ಈ ಸಣ್ಣ ಬುದ್ಧಿಯ ಜನ ಅವಳಿಗಾಗುವ ದರ್ಶನಗಳನ್ನೆಲ್ಲ ಮೆಚ್ಚಿಕೊಳ್ಳಬಲ್ಲರೆ? ಅದರ ಬದಲಾಗಿ ಅವಳನ್ನು ಹುಚ್ಚಿ ಎಂದಾರು, ಗೇಲಿ ಮಾಡಿಕೊಂಡು ನಕ್ಕಾರು. ಹೀಗೆ ಆಲೋಚಿಸುತ್ತಿದ್ದ ಕ್ಷುದಿರಾಮ ಸೂಕ್ತ ಸಮಯ ನೋಡಿ ಮಡದಿಗೆ ಎಚ್ಚರಿಕೆ ಕೊಡಬೇಕೆಂದುಕೊಂಡ. ಸದ್ಯದಲ್ಲೇ ಅದಕ್ಕೆ ಸಮಯ ಒದಗಿ ಬಂತು. ಚಂದ್ರಮಣಿ ತಾನು ಏನು ಮಾಡುತ್ತೇನೆ ಎನ್ನುವುದನ್ನಿರಲಿ, ತನ್ನ ಮನದೊಳಗಿನ ಭಾವನೆಗಳನ್ನೂ ಕೂಡ ಪತಿಯಿಂದ ಮುಚ್ಚಿಡುತ್ತಿರಲಿಲ್ಲ. ಕ್ಷುದಿರಾಮ ಗಯೆಯಿಂದ ಮರಳಿದ ಮೇಲೆ ಆಕೆ ತನ್ನ ದಿವ್ಯಾನುಭವಗಳನ್ನೆಲ್ಲ ಒಂದೊಂದಾಗಿ ಹೇಳುತ್ತಾ ಬಂದಳು. ಒಂದು ದಿನ ಹೇಳಿದಳು, ನೀವು ಗಯೆಗೆ ಹೋಗಿದ್ದಾಗ ಒಮ್ಮೆ ನನಗೊಂದು ವಿಚಿತ್ರ ಕನಸಾಯಿತು. ಅದರಲ್ಲಿ ಒಬ್ಬ ವ್ಯಕ್ತಿ ನನ್ನೊಂದಿಗೆ ನನ್ನ ಹಾಸಿಗೆಯ ಮೇಲೆ ಮಲಗಿಕೊಂಡಿದ್ದ. ಅವನ ಮೈಯೆಲ್ಲ ಜ್ಯೋತಿರ್ಮಯವಾಗಿತ್ತು. ಮೊದಲು ಭಾವಿಸಿದೆ, ಇದೇನಪ್ಪ, ಇದು ನೀವೇ ಇರಬಹುದೇ ಎಂದು. ಆದರೆ ಮರುಕ್ಷಣವೇ ನನಗನಿಸಿತು, ಮನುಷ್ಯ ಮಾತ್ರದವರು ಹೀಗಿರಲು ಸಾಧ್ಯವಿಲ್ಲ ಎಂದು. ತಕ್ಷಣ ನಾನು ಎದ್ದು ಕುಳಿತೆ. ಆದರೆ ಕತ್ತಲಲ್ಲಿ ಆ ವ್ಯಕ್ತಿ ಅಲ್ಲಿಯೇ ಇದ್ದಾನೆಂಬಂತೆ ಭಾಸವಾಗುತ್ತಿತ್ತು. ಆಗ ನನ್ನ ಮನಸ್ಸಿಗೆ ಇನ್ನೊಂದು ಆಲೋಚನೆ ಬಂತು. ಯಾವುದಾದರೂ ದೇವತೆ ಈ ರೀತಿ ಮನುಷ್ಯ ರೂಪದಿಂದ ಬಂದಿರಬಹುದೇ ಎಂದು. ಬಳಿಕ ಅನ್ನಿಸಿತು, ಅಥವಾ ಯಾವನಾದರೂ ದುಷ್ಟ ದುರುದ್ದೇಶದಿಂದ ಕೋಣೆಯೊಳಗೆ ಪ್ರವೇಶಿಸಿರಬಹುದೇ
ಮತ್ತು ನಿದ್ದೆಗಣ್ಣಲ್ಲಿ ಅವನ ಹೆಜ್ಜೆಯ ಸಪ್ಪಳ ಕೇಳಿದ್ದರಿಂದ ಈ ಬಗೆಯ ಕನಸು ಕಟ್ಟಿರಬಹುದೇ ಎಂದು ಆ ಆಲೋಚನೆ ಬರುತ್ತಲೇ ನನಗೆ ಬಹಳ ಹೆದರಿಕೆಯಾಯಿತು. ಬೇಗನೆದ್ದು ದೀಪ ಹಚ್ಚಿ ಸುತ್ತ ನೋಡಿದೆ. ಯಾರ ಸುಳಿವೂ ಇರಲಿಲ್ಲ. ಬಾಗಿಲ ಅಗುಳಿ ಹಾಕಿದ್ದು ಹಾಕಿದಂತೆಯೇ ಇತ್ತು. ಆದರೂ ಭಯದಿಂದ ರಾತ್ರಿ ಇಡೀ ನಿದ್ರೆಯೇ ಇರಲಿಲ್ಲ. ನನಗೆ ಇನ್ನೊಂದು ಆಲೋಚನೆ ಬಂತು. ಅಥವಾ ಯಾರಾದರೂ ಉಪಾಯವಾಗಿ ಅಗುಳಿ ತೆಗೆದು ಒಳಗೆ ಬಂದು ನಾನಿನ್ನೂ ಎಚ್ಚೆತ್ತಿರುವುದನ್ನು ಕಂಡು ಅಗುಳಿಯನ್ನು ಹಾಗೆಯೇ ಹಾಕಿ ಹೋಗಿರಬಹುದೇ? ಬೆಳಗಾಗುತ್ತಲೇ ಧನಿಯನ್ನು ಪ್ರಸನ್ನ ಮೈಯನ್ನು ಬಳಿಗೆ ಕರೆದು ವಿಷಯವನ್ನೆಲ್ಲ ತಿಳಿಸಿ, ನನ್ನ ಕೋಣೆಯೊಳಗೆ ನಿಜಕ್ಕೂ ಯಾರಾದರೂ ಬಂದಿರಬಹುದೇ? ನನಗೆ ಈ ಹಳ್ಳಿಯಲ್ಲಿ ಯಾರ ಜೊತೆಯಲ್ಲೂ ಜಗಳವಿಲ್ಲ. ಅಂದು ಆ ಕಡೆಮನೆಯ ಮಧುಜುಗಿಯ ಹತ್ತಿರ ಯಾವುದೋ ಸಣ್ಣ ವಿಷಯಕ್ಕಾಗಿ 4 ಮಾತಾಯಿತು ಅಷ್ಟೇ. ಅವನೇನಾದರೂ ಜಿದ್ದಿನ ಮೇಲೆ ನನ್ನ ಕೋಣೆಯೊಳಗೆ ನುಗ್ಗಿರಬಹುದೇ ಎಂದು ಕೇಳಿದೆ. ಅದಕ್ಕೆ ಇಬ್ಬರೂ ಗಟ್ಟಿಯಾಗಿ ನಕ್ಕು, ಎಲ್ಲೋ ನೀನೊಬ್ಬಳು ಹುಚ್ಚಿ, ವಯಸ್ಸಾಯಿತಲ್ಲ ಅದಕ್ಕೆ ಈ ಅರುಳು ಮರುಳು. ಈ ನಿನ್ನ ಮಾತನ್ನು ಇತರರು ಯಾರಾದರೂ ಕೇಳಿದರೆ ಏನೆಂದುಕೊಂಡಾರು ಗೊತ್ತೇ? ನೀನಿದನ್ನು ಹೀಗೆಯೇ ಹೇಳುತ್ತಾ ಹೋದರೆ ಖಂಡಿತ ಜನ ನಿನ್ನ ಮೇಲೆ ಅಪವಾದ ಹುಟ್ಟಿಸದೆ ಇರುವುದಿಲ್ಲ ಎಂದು ಗೇಲಿ ಮಾಡಿದರು. ಆಗ ನಾನಂದುಕೊಂಡೆ, ಓ ಸರಿ ಸರಿ, ನಿಜಕ್ಕೂ ಅದೊಂದು ಕನಸೇ ಇರಬೇಕು. ಛೇ, ಇನ್ನು ಮೇಲೆ ಇಂಥದನ್ನು ಯಾರ ಹತ್ತಿರವೂ ಹೇಳಬಾರದು. ನೀವು ಹಿಂದಿರುಗಿ ಬಂದ ಮೇಲೆ ನಿಮ್ಮ ಹತ್ತಿರ ಮಾತ್ರ ಹೇಳಬೇಕು ಅಂತ. ಧನ್ಯವಾದಗಳು. ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಜೈ ಶ್ರೀಮಾತಾ.